ಅಂತಂದು ಹೇಳಿ ನಾನು ಅನ್ನೋದನ್ನು ಕೂಡ ಯಾವುದೇ ಸ್ಪೆಸಿಫಿಕ್ ಡೇಟಾ ಅದರೊಳಗಿಲ್ಲ. ಜೆನರಿಕ್ ಸ್ಟೇಟ್ಮೆಂಟ್ಸನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ಆ ಪತ್ರದಲ್ಲಿ ನಮಗೆ ಸಿಗೋದಿಲ್ಲ. ಅದರ ಬೇಸಸ್ ಮೇಲೆ ಅವರು ಡಿಸಿಷನನ್ನು ತಗೊಂಡ್ರೆ ಆಗ ಕಾನೂನಾತ್ಮಕವಾಗಿ ಅದು ಅಸಾಂವಿಧಾನಿಕ ಅಂತಂದು ಹೇಳಿ ಖಂಡಿತವಾಗಿಯೂ ಪ್ರೂವ್ ಮಾಡಲಿಕ್ಕೆ ಬರುತ್ತೆ. ಹೀಗಾಗಿ ಅವರು ತಗೊಳ್ಳುವ ನಿರ್ಧಾರ ಯಾವುದೇ ವಿಶೇಷ ಅಥವಾ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ಗಳನ್ನು ಕೋಟ್ ಮಾಡಲ್ದೆ ಡಿಸಿಷನ್ ತಗೊಂಡ್ರೆ ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. ಎಸ್ ಶತಭಿಷ ಅವರೇ, ನ್ಯೂಸ್ ಪೇಪರ್ ಹೆಡ್ಲೈನು ಚರ್ಚೆಗಳಿಗೆ, ನ್ಯೂಸ್ ಚಾನೆಲ್ ಚರ್ಚೆಗಳಿಗೆ ಒಂದು ಆಹಾರ ಬಿಟ್ಟರೆ ಹೆಚ್ಚಿಗೆ ಏನು ಕಾಣಿಸ್ತಾ ಇಲ್ಲ. ಇದರಲ್ಲಿ ಬರೆದಂಥ ಪತ್ರದಲ್ಲಿ ಘಟನೆಗಳನ್ನು ಮೆನ್ಷನ್ ಮಾಡಿದ್ರೆ, ಉದಾಹರಣೆಗಳನ್ನು ಕೊಟ್ಟು ಇಂತಿಂಥ ಕಾರಣಕ್ಕಾಗಿ RSS ಚಟುವಟಿಕೆಗಳನ್ನು ನಿಷೇಧಿಸಿ ಅಂತಿದ್ರೆ ಆ ಪತ್ರಕ್ಕೊಂದು ಗಂಭೀರತೆ ಬಂದಿರೋದು. ಇಲ್ಲ ಸರ್, ಇವಾಗ ವಿಕಸಿತ ಭಾರತದ ಬಗ್ಗೆ ಮಾತಾಡ್ತೀವಿ, ಆತ್ಮನಿರ್ಭರ ಭಾರತದ ಬಗ್ಗೆ ಮಾತನಾಡ್ತೀವಿ. ವಿ ಆರ್ ಇನ್ ದಿ ಏಜ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಇನೋವೇಷನ್. ನಮ್ಮ ಶಾಲಾ ಮಕ್ಕಳಿಗೆ ನಾವು ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಹೇಳ್ಕೊಡ್ಬೇಕು, ಕಮ್ಯುನಲ್ ಅಲ್ಲ. ಯಾವ್ದಲ್ಲ ಒಂದ್ ನಿಮಿಷ ಸರ್, ಯಾವುದೇ ರಾಜಕೀಯ ಪಕ್ಷವಾಗ್ಲಿ, ಸಂಘಟನೆ ಆಗ್ಲಿ, ಅವ್ರಿಗೆ ಶಾಲಾ ಕಾಲೇಜುಗಳಲ್ಲಿ ಏನು ಕೆಲಸ? ದಟ್ ಇಸ್ ದ ಪ್ರೈಮರಿ ಕ್ವೆಶ್ಚನ್. ವಾಟ್ ಬಿಸ್ನೆಸ್ ಡಸ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಎನ್ ಅಫಿಲಿಯೇಟ್ ಹ್ಯಾವ್ ಇನ್ ಎನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್? ಇದು ಯಾಕೆ ಕೊಡ್ಬೇಕು ನಾವು ಪರ್ಮಿಷನ್ ಅಂತ ನೀವು ಫಸ್ಟ್ ಹೇಳಿ. ಇನ್ನೊಂದು 2ನೇ ಪಾಯಿಂಟ್, 100 ವರ್ಷ ಆಗಿದೆ. 100 ವರ್ಷ ಆದ್ರೂ ಕೂಡ ಇಲ್ಲಿನವರೆಗೂ RSS ಇಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ನಾವು ರಾಜಕೀಯ ಪಕ್ಷಗಳನ್ನ ತಗೊಳ್ಳಿ, ಸ್ಮಾಲ್ ವೆಂಡರ್ಸ್ ನ ತಗೊಳ್ಳಿ, NGOಗಳನ್ನ ತಗೊಳ್ಳಿ, ಮೋದಿ ಅವರು RSS ಇಸ್ ದ ಬಿಗ್ಗೆಸ್ಟ್ NGO ಅಂತ ಹೇಳ್ತಾರೆ. 75 ವರ್ಷ ಅರ್ಥ ಆಗ್ಲಿಲ್ವಾ? ಯಾಕೆ ರಿಜಿಸ್ಟ್ರೇಷನ್ ಇಲ್ಲ? 75 ವರ್ಷ ಅರ್ಥ ಆಗ್ಲಿಲ್ವಾ? ಕರ್ನಾಟಕದಲ್ಲಿ ಇಷ್ಟು ವರ್ಷ ಸರ್ಕಾರ ನಡೆಸ್ತಿದಿರಲ್ವಾ? ಇಲ್ಲ, ಒಂದ್ ನಿಮಿಷ ಸರ್, ಇವಾಗ ರಿಜಿಸ್ಟರ್ಡ್ ಬಾಡಿನೇ ಅಲ್ಲ ಅವರು. ಇವಾಗ ಏನೋ ಒಂದು ಅನ್ಲಾಫುಲ್ ಆಕ್ಟಿವಿಟಿ ಮಾಡಿದ್ರು ಅಂತ ಇಟ್ಕೊಳ್ಳಿ, ಯು ಕಾಂಟ್ ಬ್ರಿಂಗ್ ದೆಮ್ ಟು ದ ಬುಕ್ಸ್. ದೇರ್ಫೋರ್ ವಿ ಆರ್ ಸೇಯಿಂಗ್, ನೀವು ಮಾಡ್ಕೊಳ್ಳಿ, ನಿಮ್ ಪ್ರೈವೇಟ್ ಆಗಿ ನೀವು ಏನ್ ಬೇಕಾದ್ರೂ ನಿಮ್ ಚಟುವಟಿಕೆಗಳು, ನಿಮ್ ಪ್ರೀಚಿಂಗ್ಸು, ನಿಮ್ ಆಲೋಚನೆ ಮಾಡಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಸರ್ಕಾರಿ ಶಾಲೆಗಳೇ ಯಾಕೆ ಬೇಕು? ದಟ್ ಈಸ್ ದ ಕ್ವೆಶ್ಚನ್. ನಾವು ಇನೋವೇಷನ್ ಬಗ್ಗೆ ಹೇಳ್ಕೊಡೋಣ ಮಕ್ಕಳಿಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ಕೊಡೋಣ, ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಮಕ್ಕಳಿಗೆ. ಅದ್ ಬಿಟ್ಬಿಟ್ಟು ನಾವು ಪೊಲಿಟಿಕಲ್ ಇಂಡಾಕ್ಟ್ರಿನೇಷನ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. NSCI ಚಟುವಟಿಕೆಗಳು ಓಕೆನಾ? ಸೇವಾದಳದ ಚಟುವಟಿಕೆಗಳು ಓಕೆನಾ? ನಾನು ಹೇಳ್ತಾ ಇದ್ದೀನಲ್ಲ, ಯಾವುದು ನಡಿಬಾರ್ದು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವುದೇ ಪೊಲಿಟಿಕಲ್ ಆಕ್ಟಿವಿಟಿ ನಡಿಬಾರ್ದು. ಅಲ್ರಿ, ಪ್ರಜಾಪ್ರಭುತ್ವದಲ್ಲಿ ಇದೀವಿ. ಇದು ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೀವು ಆಲೋಚನೆ ಸತೀಶ್, ಮೊನ್ನೆ ಇನ್ಸಿಡೆಂಟ್ಲಿ ಉಪಮುಖ್ಯಮಂತ್ರಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ಅಲ್ಲ, ನಮ್ಮ ಸ್ಟುಡಿಯೋಗಲ್ಲ, ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ಅವ್ರು ಬೆಂಗಳೂರಿನಲ್ಲಿ ಅಡ್ಡಾಡ್ತಿದ್ದಾಗ ಅವ್ರ ಫ್ರೆಂಡ್ ಒಬ್ರು ಸಿಕ್ಕರು, 6ನೇ ಕ್ಲಾಸ್ನವರು. ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಈತ ನನ್ನ ಕೌಂಟಿಂಗ್ ಏಜೆಂಟ್ ಆಗಿದ್ದ, 6ನೇ ಕ್ಲಾಸಿಗೆ ನಾನು ಚುನಾವಣೆಗೆ ನಿಂತಿದ್ದೆ ಅಂತ. ಅವರು ನಮ್ಮ ಸ್ಟುಡಿಯೋದಲ್ಲೂ ನಾನು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ರಾಜಕೀಯಕ್ಕೆ ಬಂದೆ ಅಂತ ಹೇಳಿದ್ರು. ಸರ್, ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡೋದು ಅವ್ರು ನಿಮ್ ಶಾಲೆಯ ಮೈದಾನ ಅಷ್ಟೇ ಕೇಳ್ತಿದ್ದಾರೆ, ಅವ್ರು ನಿಮ್ ಶಾಲೆಗೆ ಬರ್ತಾ ಇದ್ದಾರೆ. ನಾನು ಕೂಡ ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡಿದೀನಿ. ನನ್ನ ಸ್ಕೂಲಲ್ಲೂ ನಾನು 2 ಬಾರಿ 3 ಬಾರಿ ಚುನಾವಣೆ ಗೆದ್ಬಿಟ್ಟು ಆಯ್ಕೆ ಆಗಿರೋಂಥವನು. ಅಲ್ಲಿ ಯಾರು ಕಾಂಗ್ರೆಸ್ ನಾಯಕರು ಬಂದ್ಬಿಟ್ಟು ನೀನು ಈ ರೀತಿ ಮಾಡು, ನಿನ್ನ ಐಡಿಯಾಲಜಿ ಈ ರೀತಿ ಬೆಳೆಸ್ಕೊ ಅಂತ ಯಾರು ಹೇಳಿಲ್ಲ. ಅಥವಾ BJP ಕಾರ್ಯಕರ್ತರು ಬಂದ್ಬಿಟ್ಟು ನಮ್ಮ ಐಡಿಯಾಲಜಿ ಇದಪ್ಪ ಅಂತ ಹೇಳ್ಕೊಡ್ಲಿಲ್ಲ. ನಾವು ಖುದ್ದಾಗಿ ಓದಿ ಎಜುಕೇಶನ್ ಪ್ರಾಪ್ತಿಸ್ಕೊಂಡು ನಿಮ್ಮ ಅಕಾಡೆಮಿಕ್ ಕಾಲೇಜ್ ಒಳಗಡೆ, ಶಾಲೆ ಒಳಗಡೆ ಎಲ್ಲ RSS ನವ್ರು ಕೇಳ್ತಿದ್ದಾರೆ. ಅವ್ರು ನಿಮ್ ಶಾಲೆಯ ಮೈದಾನಗಳನ್ನು ಬಳಸ್ಕೊಳ್ತಾರಪ್ಪ. ಆ ರೀತಿನೇ ಇರ್ಬೇಕು ಅಂತ ಯಾಕೆ ಹೇಳ್ಕೊಡ್ಬೇಕು? ಅಲ್ರಿ, ಅವ್ರ ಶಾಲೆ ಒಳಗಡೆ ಎಲ್ಲಿ ಬರ್ತಿದ್ದಾರೆ ಸತೀಶ್? ಸಂವಿಧಾನದ ಬಗ್ಗೆ ನಮ್ಮ ಸಿಲೆಬಸ್ ಅಲ್ಲಿ ಇದೆ ಸರ್. ಸಂವಿಧಾನದ ಬಗ್ಗೆ ನಮ್ಮ ಸಿಲೆಬಸ್ ಅಲ್ಲಿ ಹೇಳ್ಕೊಡ್ತಾರೆ. ಅಲ್ಲ ಶತಭಿಷ ಅವರೇ, ಪ್ರತಿಯೊಂದು ಶಾಲೆಯ ಗ್ರೌಂಡ್ ನಲ್ಲಿ ಬೆಳಗ್ಗೆ ಸಂಜೆ ಒಂದೆರಡು ಜನ ಹುಡುಗರು ಸೇರ್ಕತ್ತಾರೆ, ಕಬಡ್ಡಿನೋ ಕ್ರಿಕೆಟ್ ಖೋಖೋನೋ ಆಡ್ತಾರೆ. ಒಂದ್ ನಿಮಿಷ ಕೂತ್ಕೊಂಡು ಹರಟೆ ಹೊಡೆದು ಮನೆಗೆ ಹೋಗ್ತಾರೆ. ಶತಭಿಷ, ಪ್ರತಿಯೊಂದು ಶಾಲೆನೋ ಕಾಲೇಜು ದೇವಸ್ಥಾನದ ಗ್ರೌಂಡು
ಸಂಜೆ ಬೆಳಗ್ಗೆ ಒಂದಷ್ಟು ಜನ ಹುಡುಗರು ಸೇರ್ತಾರೆ, ಕಬಡ್ಡಿ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಖೋ ಖೋ ಆಡ್ತಾರೆ, ಒಂದಷ್ಟು ಮಾತಾಡ್ಕೊಂಡು ಮನೆಗೆ ಹೋಗ್ತಾರೆ. ದೇ ಆರ್ ನಾಟ್ ಅ ರಿಜಿಸ್ಟರ್ಡ್ ಬಾಡಿ ಅನ್ಲೆಸ್ ಅಂಡ್ ಅಂಟಿಲ್ ಅವರು ಅಪರಾಧಿಕವಾದಂಥ ಏನೋ ಕೃತ್ಯ ಮಾಡುವ ತನಕ ಇಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಹೌದಾ? ನಾನು ಉತ್ತರ ಕೊಡ್ಲಾ ಪ್ಲೀಸ್. ಸರ್, ಅವರು ಅಪರಾಧ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಯಾರೋ ಸಣ್ಣ ಮಕ್ಕಳು ಬಂದ್ಬಿಟ್ಟು ಅಲ್ಲಿ ಸಂಘಟನೆ ಮಾಡ್ಕೊಂಡು ಹೋದ್ರೆ ಅವ್ರ ರಿಜಿಸ್ಟ್ರೇಷನ್ ಪರವಾಗಿಲ್ಲ. ಓಕೆ, ದಿಸ್ ಇಸ್ ದ ಲಾರ್ಜೆಸ್ಟ್ NGO. ಇಷ್ಟು ಕೋಟಿಗಳು ಖರ್ಚು ಮಾಡ್ಕೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ನ ರ್ಯಾಲೀಸ್ ನ ಆರ್ಗನೈಸ್ ಮಾಡ್ತಾರೆ. ದುಡ್ಡೆಲ್ಲಿಂದ ಬರ್ತಾ ಇದೆ ಸ್ವಾಮಿ ಅಂತ ನಾವು ಕೇಳೋದ್ರಲ್ಲಿ ಅದನ್ನ ನೋಟಿಸ್ ಕೊಡ್ರಿ ಶತವಿಷ, ಅದ್ ನೋಟಿಸ್ ಅದನ್ನ ನೋಟಿಸ್ ಕೊಡ್ರಿ. ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿ ಅವರು ಮೆಂಬರ್ಶಿಪ್ ಡ್ರೈವ್ ಮಾಡಿದ್ರೆ, ಮೆಂಬರ್ಶಿಪ್ ಫೀಸ್ ತಗೊಂಡಿದ್ರೆ, ಯಾರನ್ನೋ ಒತ್ತಾಯ ಪೂರ್ವಕವಾಗಿ ನಮ್ಮ ಸಂಘಕ್ಕೆ ಬನ್ನಿ ಅಂತ ಕರ್ಕೊಂಡು ಬಂದಿದ್ರೆ, ದೇಣಿಗೆ ಎತ್ತಿದ್ರೆ, ಫಂಡ್ ಕಲೆಕ್ಟ್ ಮಾಡಿದ್ರೆ ಕೊಡಿ ನೋಟಿಸು. ಬಿಲ್ಡಿಂಗ್ ರಾಷ್ಟ್ರಾಂತರ ಶಾಲೆ ಇದೆಯಪ್ಪ, ಎಷ್ಟೋ 2-3 ಶಾಲೆ ಇವೆ ಅಲ್ವಾ ಬೆಂಗಳೂರಿನಲ್ಲಿ. ಅವರು ದೇಣಿಗೆ ಎತ್ತಿದ್ದೇನೆ, ಯಾವುದೇ ಆದಾಯ ಇಲ್ದೇನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಉತ್ತರ ಕೊಡ್ಬೇಕಾಗತ್ತೆ. ಒಂದೇ ನಿಮಿಷ, ಕ್ಷಮಾ ಮೇಡಮ್, ನಿಮ್ಮಿಂದಾನೇ ಉತ್ತರ ತೆಗೆದುಕೊಳ್ತೀನಿ. RSS ಮತ್ತು ಅಫಿಲಿಯೇಟೆಡ್ ಸಂಘ ಸಂಸ್ಥೆಗಳು ಏನೇನಿದಾವಲ್ಲ ಶತಭಿಷ ಅವರೇ, ನಾಳೆ ಒಂದರ ನಂತರ ಒಂದರಂತೆ ನೋಟಿಸ್ ಕೊಡಕ್ಕೆ ಶುರು ಮಾಡ್ರಿ. ನೀವು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇಷ್ಟು ಕೋಟಿಯಲ್ಲಿ ಹೆಂಗ್ ಬಿಲ್ಡಿಂಗ್ ಕಟ್ಟಿದ್ರಿ ಅಂತ ಕೊಡಿ ನೋಟಿಸು, ಬರ್ಲಿ ಉತ್ತರ. ಬಂದೇ ಇರಿ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.